ಒಂದೇ ದಿನ 408 ಕೋಟಿ ರೂಪಾಯಿ ಮೌಲ್ಯದ ಮದ್ಯ ಮಾರಾಟವಾಗಿದೆ. ಇದು ಅಬಕಾರಿ ಇತಿಹಾಸದಲ್ಲೇ ಹೊಸ ದಾಖಲೆ ಎನ್ನುವ ಮಾಹಿತಿ ಲಭ್ಯ ಆಗಿದೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. 2025ರ ಹೊಸ ವರ್ಷ ಸಮೀಪ ಬೆನ್ನಲ್ಲೇ ಡಿಸೆಂಬರ್ 28ರಂದು ಒಂದೇ ದಿನ 408 ಕೋಟಿ ರೂಪಾಯಿ ಮೌಲ್ಯದ ಮದ್ಯ ಮಾರಾಟವಾಗಿದೆ. ಇದು ಅಬಕಾರಿ ಇತಿಹಾಸದಲ್ಲೇ ಹೊಸ ದಾಖಲೆ ಎನ್ನುವ ಮಾಹಿತಿ ಲಭ್ಯ ಆಗಿದೆ. ನಿನ್ನೆ ಒಂದೇ ದಿನ 8 ಪಟ್ಟು ಹೆಚ್ಚಿನ ಮೌಲ್ಯದ ಮದ್ಯ ಮಾರಾಟವಾಗಿದ್ದು ಎಲ್ಲ ದಿನದ ದಾಖಲೆಗಳನ್ನು ಉಡಿಸು ಮಾಡಿದೆ. ಶನಿವಾರ ರಾಜ್ಯವ್ಯಾಪಿ ಸುಮಾರು 408.53 ಕೋಟಿ ರೂಪಾಯಿ ಮೌಲ್ಯದಷ್ಟು ಮದ್ಯ ಮತ್ತು ಬಿಯರ್ ಮಾರಾಟವಾಗಿದ್ದು ಇದೊಂದು ದಾಖಲೆಯ ಮದ್ಯ ಮಾರಾಟವಾಗಿದೆ ಅಂತ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿ ಬಿ ಗೋವಿಂದರಾಜು ಹೇಳಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿರುವ ಅವರು, ಪ್ರತಿನಿತ್ಯ 100 ಕೋಟಿ ರೂಪಾಯಿ ವಹಿವಾಟು ನಡೆಯುತ್ತೆ. ಆದರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನದ ಹಿನ್ನೆಲೆಯಲ್ಲಿ ಡಿಸೆಂಬರ್ 27ರಂದು ರಜಾ ಘೋಷಣೆಯಾಗಿದ್ದು ಮದ್ಯ ಖರೀದಿ ಸಾಧ್ಯವಾಗಿರಲಿಲ್ಲ. ಆದರೆ ಡಿಸೆಂಬರ್ 28ರಂದು ರಾಜ್ಯ ಮದ್ಯ ಮಾರಾಟಗಾರರ ಒಕ್ಕೂಟದ ವಿನಂತಿ ಮೇರೆಗೆ ಡಿಪೋಗಳು ತೆರೆದಿದ್ದು ಕ್ರೆಡಿಟ್ ಫೆಸಿಲಿಟಿಯನ್ನ ಕೂಡ KSBCL ಅವರು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶನಿವಾರ 408.53 ಕೋಟಿ ರೂಪಾಯಿ ಮದ್ಯ ಮತ್ತು ಬಿಯರ್ ಮಾರಾಟವಾಗಿದೆ ಅಂತ ತಿಳಿಸಿದ್ದಾರೆ. ಸುಮಾರು 150 ಕೋಟಿಗೂ ಅಧಿಕ ಕ್ರೆಡಿಟ್ ಫೆಸಿಲಿಟಿಯನ್ನ ಸನ್ನುದಾರರು ಪಡೆದಿದ್ದಾರೆ. ರಜೆ ದಿನವೂ ಕ್ರೆಡಿಟ್ ಫೆಸಿಲಿಟಿ ನೀಡಿದ ಅಬಕಾರಿ ಇಲಾಖೆ ಮತ್ತು KSBCL ಅಧಿಕಾರಿಗಳಿಗೆ ಸಂಘದ ವತಿಯಿಂದ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. 6,22,062 ವಿಸ್ಕಿ ಸೇರಿ ಮತ್ತಿತರ ಮದ್ಯ ಪೆಟ್ಟಿಗೆ, 4,04,998 ಪೆಟ್ಟಿಗೆ ಬಿಯರ್ ಮಾರಾಟವಾಗಿದೆ. ಒಟ್ಟು 10,27,060 ಪೆಟ್ಟಿಗೆ ಮದ್ಯ ಮತ್ತು ಬಿಯರ್ ಮಾರಾಟವಾಗಿದೆ. ವಿಸ್ಕಿ ಸೇರಿ ಮತ್ತಿತರ ಮದ್ಯ ಪೆಟ್ಟಿಗೆಗಳ ಮಾರಾಟದ ಮೊತ್ತ 327.50 ಕೋಟಿ ರೂಪಾಯಿ ಆಗಿದೆ. 80.58 ಕೋಟಿ ರೂಪಾಯಿ ಮೌಲ್ಯದ ಬಿಯರ್ ಮಾರಾಟವಾಗಿದೆ. ಇದು ರಾಜ್ಯದಲ್ಲಿ ಒಂದೇ ದಿನದಲ್ಲಿ ಆದಂತಹ ದಾಖಲೆಯ ಮಾರಾಟವಾಗಿದೆ. ನೋಡಿದ್ರಲ್ಲ, ಸಾಮಾನ್ಯ ದಿನಗಳಲ್ಲೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಮದ್ಯ ಮಾರಾಟವಾಗಿದ್ದು ಇನ್ನು ಹೊಸ ವರ್ಷಕ್ಕೆ ಮದ್ಯ ಮಾರಾಟ ಇನ್ನೂ ದುಪ್ಪಟ್ಟಾಗಲಿದೆ ಅಂತ ಹೇಳಲಾಗ್ತಾ ಇದೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.